ಇತಿಹಾಸವನ್ನ ಕಟ್ಟುವ, ಅದನ್ನು ವರ್ತಮಾನಕ್ಕೆ ಒಗ್ಗಿಸುವ, ಎಷ್ಟು ಬೇಕೋ ಜವಾಬ್ದಾರಿ ಇದೆ ಅಂದ್ರೆ ಅರ್ಥ ಮಾಡಿಕೊಂಡು ಮುಂದೆ ಹೋಗುವ ಜವಾಬ್ದಾರಿಯನ್ನ ನಾವೆಲ್ಲ ಹೊತ್ಕೊಳ್ಬೇಕಾಗಿದೆ ಇವತ್ತು. ಇಲ್ಲದಿದ್ರೆ ಇತಿಹಾಸವನ್ನ ವೇಗವಾಗಿ ತಿರುಚುವ, ಅದನ್ನು ತಪ್ಪಾಗಿ ವ್ಯಾಖ್ಯಾನ ಮಾಡುವ ಮತ್ತು ಅದರಿಂದ ವರ್ತಮಾನದ ರಾಜಕೀಯವನ್ನು ಬೆಳೆಸುವ ಪ್ರಕ್ರಿಯೆಗಳು ಭಾರತದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಈಗ ಉದಾಹರಣೆ ಟಿಪ್ಪು, ಎಲ್ಲ ಅರಸರಾಗಿ ಟಿಪ್ಪು ಕೂಡ ಒಬ್ಬ ಶೂರ, ಧೀರ. ಮೊತ್ತ ಮೊದಲ ಬಾರಿಗೆ ಕರ್ನಾಟಕದ ಗಡಿರೇಖೆಯನ್ನ ಈಗಿರುವ ಉತ್ತರ ಕರ್ನಾಟಕದ ಹೊರಗೆ ಸುಮಾರು 800 ವರ್ಷಗಳಾದ ಮೇಲೆ ಹೊಯ್ಸಳರು ಆಳ್ವಿಕೆಯ ಅನಂತರ ಕರ್ನಾಟಕ ಒಡೆದೋಯ್ತು. 1200ರಲ್ಲಿ ಒಡೆದೋಯ್ತು. ಆಮೇಲೆ ಕರ್ನಾಟಕ ಏಕೀಕರಣ 1956ರಲ್ಲಿ ಆಯಿತು. ಅಂದ್ರೆ 12ನೇ ಶತಮಾನದಿಂದ 1956ರವರೆಗೆ ಕರ್ನಾಟಕ ಸುಮಾರು 28 ಭಾಗವಾಗಿ ಒಡೆದೋಗಿತ್ತು. ಏಕೀಕರಣ ನಮಗೆ ಬೇಕಾದ್ದೇ ಅದಕ್ಕೆ, ಅದನ್ನೆಲ್ಲ ಒಟ್ಟುಗೂಡಿಸಲಿಕ್ಕೆ. ಈ ಕಾಲಘಟ್ಟದಲ್ಲಿ ಕರ್ನಾಟಕದ ಗಡಿರೇಖೆಗಳನ್ನು ಅತ್ಯಂತ ದೊಡ್ಡದಾಗಿ ವಿಸ್ತರಿಸಿದವ ಟಿಪ್ಪು ಸುಲ್ತಾನ್. ಆದರೆ ಟಿಪ್ಪುವಿನ ಸಾಧನೆಯ ಅನೇಕರಿಗೆ ಇವತ್ತು ಕಣ್ಣಿನ ಧೂಳಾಗಿದೆ, ತಲೆಯ ಭಾರ ಆಗಿದೆ. ನಾವೆಲ್ಲ ಮಾತಾಡಿದ್ರೆ ನಮ್ಮನ್ನ ಅವಾಚ್ಯ ಶಬ್ದಗಳಿಂದ ಬೈತಾರೆ. ಹೀಗೆಲ್ಲ ಆಗ್ತಾ ಇರುವಾಗ ಬ್ಯಾರಿ ಸಮುದಾಯದಲ್ಲಿ ಹುಟ್ಟಿ ಈ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡು ಈ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ಕೆಲಸ ಮಾಡಿದಂತ ಅನೇಕ ಮಹನೀಯರು, ಸುಮಾರು 231ಕ್ಕಿಂತ ಹೆಚ್ಚು ಮಹನೀಯರ ಸಂಕ್ಷಿಪ್ತ ಪರಿಚಯ. ಅದರಲ್ಲಿ ಪುರಾಣದವರು ಇದ್ದಾರೆ. ಉದಾಹರಣೆಗೆ ಬಪ್ಪ ಬ್ಯಾರಿ ಕೂಡ ಇದ್ದಾನೆ. ಹೀಗೆ ಸುಮಾರು 400-500 ವರ್ಷಗಳ ತುಳುನಾಡು ಅಥವಾ ಕರಾವಳಿ ಕರ್ನಾಟಕವನ್ನ ಬೆಳೆಸುವುದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಸಹಾಯ ನೀಡಿದ. ಇದೇನು ಎಕ್ಸಾಗರೇಷನ್ ಅಂತಲ್ಲ, ಯಾಕಂದ್ರೆ ನಾನು ಆರಂಭದಲ್ಲಿ ಹೇಳಿದಾಗೆ ಅನೇಕರ ಜೊತೆ ನಾವೆಲ್ಲ ಕೆಲಸ ಮಾಡಿದ್ವಿ. ಇಚ್ಚಲಂಗೋಡ ಜೊತೆ ವಹಾಬ್ ದೊಡ್ಡ ಮನೆ ನಾನು ಮಂಗಳೂರು ಯೂನಿವರ್ಸಿಟಿ ಇದ್ದಾಗ 3 ದಿವಸಕ್ಕೆ ಒಂದ್ಸರಿ ಬರ್ತಾ ಇದ್ರು. ನಾವೆಲ್ಲ ಮಾತಾಡ್ತಾ ಇದ್ವಿ ಮಾಪಿಳ್ಳಗಳ ಬಗ್ಗೆ, ಬ್ಯಾರಿಗಳ ಬಗ್ಗೆ, ಆಮೇಲೆ ಅರೇಬಿಯನ್ ಸಂಸ್ಕೃತಿಯ ಬಗ್ಗೆ ತುಂಬಾ ಮಾತಾಡ್ತಾ ಇದ್ವಿ. ನಾವು ನಮ್ಮ ಅರಿವಿನ ವಲಯಗಳನ್ನು ವಿಸ್ತರಿಸಿದ ಬಹಳ ದೊಡ್ಡ ಕೆಲಸವನ್ನು ವಹಾಬ್ ಆ ಕಾಲದಲ್ಲಿ ಮಾಡಿದ್ರು. ಅವರ ಪುಸ್ತಕ ಈಗ ಅನುವಾದ ಆಗಿ ಬ್ಯಾರಿ ಅಕಾಡೆಮಿ ಅದನ್ನ ಪ್ರಕಟ ಕೂಡ ಮಾಡಿದೆ. ಸೊ ಇದೊಂದು ಅಗತ್ಯವಾದ ಕೆಲಸ ಎಂಬುದರ ಬಗ್ಗೆ ಸಂಶಯ ಇಲ್ಲ. ಆದ್ರೆ ಇಲ್ಲಿಂದ ಮುಂದೆ ಏನು ಎಂಬುದರ ಬಗ್ಗೆ ಒಂದು ಮಾತು ನಾನು ಆಶಯ ಭಾಷಣ ಅಂತ ಹೇಳಿದ್ದರಿಂದ ಹೇಳ್ತಾ ಇರೋದು. ಮುಂದೆ ಹೇಗೆ ಹೋಗಬೇಕು ನಾವು. ಈ ಅರೇಬಿಯನ್ ಸಂಸ್ಕೃತಿ ಅಥವಾ ಅರೇಬಿಕ್ ಸಂಸ್ಕೃತಿ ಅಥವಾ ಇಂಗ್ಲಿಷಲ್ಲಿ ಅದನ್ನ ಅರೇಬಿಕ್ ಕಾಸ್ಮೋಪಾಲಿಸ್ ಅಂತಾರೆ. ರೋನಿಕ್ ನಿಕ್ಕಿ ಅನ್ನೋರು ಒಂದು ಪುಸ್ತಕ ಬರೆದಿದ್ದಾರೆ, ಟ್ರಾನ್ಸ್ಲೇಟಿಂಗ್ ಇಸ್ಲಾಂ ಅಂತ. ತುಂಬಾ ಒಳ್ಳೆ ಪುಸ್ತಕ, 2011ರಲ್ಲಿ ಪ್ರಕಟ ಆಯ್ತು ಅದು. ಟ್ರಾನ್ಸ್ಲೇಟಿಂಗ್ ಇಸ್ಲಾಂ ಅಂತ. ಇಸ್ಲಾಂ ಎಂಬ ಒಂದು ಧರ್ಮ ಅಥವಾ ಅದಕ್ಕಿಂತ ಪೂರ್ವದ ಅರಬ್ ಕಲ್ಚರ್ ಒಂದು ಕಾಲಕ್ಕೆ ಈಸ್ಟ್ ಅಥವಾ ಪಶ್ಚಿಮದ ಕಡೆಗೆ, ಈಗಿನ ಪಾಕಿಸ್ತಾನ, ಈಗಿನ ಭಾರತ, ಈಗಿನ ಬಾಂಗ್ಲಾದೇಶ, ಜಾವಾ, ಆಮೇಲೆ ಈ ಕಡೆ ಈಸ್ಟ್ ವೆಸ್ಟರ್ನ್ ಕಡೆ ಅಷ್ಟು ಹೋಗ್ಲಿಲ್ಲ ಅದು ಕಾರಣಾಂತರಗಳಿಂದ. ಯಾಕಂದ್ರೆ ಅಲ್ಲಿ ಅಟ್ಲಾಂಟಿಕ್ ಸಮುದ್ರ ಇದ್ದದ್ದರಿಂದ ಅದು ಹೆಚ್ಚು ಹೋಗ್ಲಿಲ್ಲ. ಆದ್ರೆ ಇಲ್ಲಿ ನಮಗೆ ಅರೇಬಿಯನ್ ಕಂಟ್ರಿಯಿಂದ ಈಗಿನ ಅಫ್ಘಾನಿಸ್ತಾನದ ಮೂಲಕವಾಗಿ ಖೈಬರ್ ಬೋಲಾನ್ ಕಣಿವೆ ದಾಟಿ ಭಾರತಕ್ಕೆ ಬರುವುದು ಮತ್ತು ಭಾರತದಿಂದ ಒಂದು ದೋಣಿ ಹಿಡ್ಕೊಂಡ್ರೆ ಮಲೈಕಾ, ಇಂಡೋನೇಷ್ಯಾದ ಕಡೆ ಹೋಗುವುದು ಬಹಳ ಸುಲಭವಾಗಿತ್ತು. ಹಾಗಾಗಿ ಅರೇಬಿಕ್ ಕಲ್ಚರ್ ಏನಿದೆ, ಕ್ರಿಸ್ತಶಕ 1 ಅಥವಾ ಕ್ರಿಸ್ತಶಕ ಪೂರ್ವ 1-2ನೇ ಶತಮಾನದಲ್ಲಿ ಪಶ್ಚಿಮದ ಕಡೆಗೆ ಹೋಗುವುದಕ್ಕಿಂತ ಹೆಚ್ಚಾಗಿ ಪೂರ್ವದ ಕಡೆ ಬಂದು ಎಲ್ಲ ಸಂಸ್ಕೃತಿಯ ಮೇಲೆ ಕೂಡ ತನ್ನ ಪ್ರಭಾವವನ್ನು ಬೀರಿತದೆ. ಬೇಕಾ ಬೇಡುವ ಎಂಬ ಪ್ರಶ್ನೆ ಅಲ್ಲ ಅದು. ಅದು ವ್ಯಾಪಾರಕ್ಕೋಸ್ಕರ. ನಮ್ಮ ಕರಾವಳಿ, ನಮ್ಮ ಗೋವಿಂದ ಪೈ ಅವರೆಲ್ಲ ಬರೆದ ಲೇಖನಗಳನ್ನು ನೋಡಿದ್ರೆ ಕರಾವಳಿ ಅರೇಬಿಯನ್ ಕಲ್ಚರ್ನ ಬಹಳ ದೊಡ್ಡ ಸ್ಥಳ ಆಗಿತ್ತು. ಒಂದು ಬಹಳ ಮುಖ್ಯವಾದ್ದು ಏನು ಅಂತಂದ್ರೆ ಇಲ್ಲಿ ಬೆಳೆಯುವ ತೆಂಗಿನಕಾಯಿ, ದೊಡ್ಡದು ಅದು. ಆ ದೊಡ್ಡ ತೆಂಗಿನಕಾಯಿಯಿಂದ ಹಗ್ಗ ಮಾಡೋದು ಸುಲಭ. ನೀವು ದಕ್ಷಿಣಕ್ಕೆ ಹೋದ್ರೆ ಕೇರಳ, ಆಮೇಲೆ ಇನ್ನೂ ದಕ್ಷಿಣಕ್ಕೆ ಹೋದ್ರೆ ಶ್ರೀಲಂಕಾ, ಇನ್ನೂ ಆ ಕಡೆ ಹೋದ್ರೆ ಮಲೇಷ್ಯಾ. ನಮಗೆ ಕರಾವಳಿಗೆ ಈಗ ಇರುವ ತೆಂಗಿನಕಾಯಿ ಇದೆಯಲ್ಲ, ಅದು ಬಂದಿದ್ದು ನಮಗೆ ಮಲೇಷ್ಯಾದಿಂದ. ಕ್ರಿಸ್ತ ಪೂರ್ವ 6-7ನೇ ಶತಮಾನದ ಕಥೆ ಇದು. ಆ ತೆಂಗಿನಕಾಯಿ ಸಮುದ್ರದಲ್ಲಿ ತೇಲ್ತಾ ತೇಲ್ತಾ ಶ್ರೀಲಂಕಾಗೆ ಬಂದು, ಅಲ್ಲಿಂದ ಕನ್ಯಾಕುಮಾರಿಗೆ ಬಂದು, ಅಲ್ಲಿಂದ ಕೇರಳ ಗಡಿಗೆ ಬಂದು, ಅಲ್ಲಿಂದ ಮಲಬಾರ್
ಚಂದ್ರಗಿರಿ ನದಿ ದಾಟುವಾಗ ಆ ತೆಂಗಿನಕಾಯಿನ ಸೈಜ್ ದೊಡ್ಡದಾಯ್ತು, ಸಣ್ಣದಿತ್ತಲ್ಲಿ, ಈಗಲೂ ಸಣ್ಣದೇ. ಮಲೇಷ್ಯಾದ ಅಡಿಕೆ, ಮಲೇಷ್ಯಾದ ತೆಂಗಿನಕಾಯಿ ಎಲ್ಲ ಸಣ್ಣದು. ಆದ್ರೆ ತೆಂಗಿನಕಾಯಿ ಇಲ್ಲಿ ಬರೋದು ಯಾಕಂದ್ರೆ ಈ ಪಶ್ಚಿಮ ಘಟ್ಟದಿಂದ ಈ ಪಯಸ್ವಿನಿ ನದಿ, ಚಂದ್ರಗಿರಿ ನದಿ ಎಲ್ಲಿಂದ ಬರುತ್ತೆ? ಅದು ಮಡಿಕೇರಿಯಿಂದ ಬರುತ್ತೆ. ಅಲ್ಲಿಂದ ಬರುವಾಗ ಸೊಪ್ಪು, ಆಮೇಲೆ ಬೇರೆ ಬೇರೆ ವಸ್ತುಗಳನ್ನು ತರುವುದರಿಂದ ಆ ನೀರು, ಮಳೆಗಾಲದಲ್ಲಿ ಬರುವ ನೀರು ಬಹಳ ಫಲವತ್ತಾದ ನೀರು ಅದು. ಅದರಿಂದ ಅಥವಾ ಈ ಮಣ್ಣಿನ ಭಾಗ್ಯವೋ ಆ ತೆಂಗಿನಕಾಯಿಯ ಸೈಜ್ ದೊಡ್ಡದಾಯಿತು.